ಎಲ್ಲೋ ಸಂದಿಲ್ ನೋಡ್ಕೊಂಡು ಇವನು ನಾಟಕ ಕಲ್ತ್ಕೊಂಡು ಇವನು ಗೋಪಿನೂ ಬಿಟ್ಟಿಲ್ಲ ಅಲ್ಲ. ಅವಾಗ ಮೋಸ್ಟ್ಲಿ ನನ್ಗೆ ನಾವು ಇವ್ರ ಕ್ಯಾಂಪ್ಗೆ ಹೋದಾಗ ಗೋಪಿ ಸಣ್ಣ ಹುಡುಗ ಇಲ್ಲಿ ಗೊತ್ತು ನನಗೆ ಇನ್ನೂ ಸರಿಯಾಗೆ ಇದ್ದಲ್ಲ ಕ್ಯಾಂಪಲ್ಲಿ. ಇವರು ತುಂಬ ಪಾಪ್ಯುಲರ್ ಒಂದು ಸ್ಲೋಗ್ ನಮ್ದು ಹೆಂಗೆ ತಲೆ ಬಾಚ್ಕೊಳ್ಳಿ ಪೌಡ್ರ್ ಹಾಕೊಳ್ಳಿ ಅಂತ ಹೇಳ್ತೀನಲ್ಲ ಹಂಗೆ ಇವ್ರದ್ದು. ಇದು ಧ್ರುವರಂಗದ ಸಮಯ ವ್ಯಾಳ್ಯ ಅಂತಿದ್ರು ಇಲ್ಲಿ ಆ ಥರದ ಹೇಳಿ ನಾಟಕನ ಶುರು ಮಾಡ್ತಿದ್ರು. ಆಮೇಲೆ ನಮ್ಮ ಧಾರವಾಡದ ಪ್ರತಿಭೆ ವಿನಯ್ ಆಗ್ಬೋದು. ವಿನಯ್ ಜೊತೆಗೆ ಜಾಸ್ತಿ ಇಡೀ ಸಿನಿಮಾದ ನನಗೂ ಮತ್ತು ವಿನಯ್ಗೆ ಜಾಸ್ತಿ ಸೀನ್ಸು ಇದ್ದಿದ್ದು. ವಿನಯ್ ಆಲ್ ದಿ ಬೆಸ್ಟ್. ಯಾಕಂದರೆ ನನಗೆ ಯಾವತ್ತೂ ನನಗೊಂದು ಆಸೆ ಇದೆ, ನನಗೆ ಕರ್ನಾಟಕದ ಮೂಲೆಯಿಂದ ಕಲಾವಿದರು ಬರಬೇಕು, ನಿರ್ದೇಶಕರು ಬರಬೇಕು, ತಂತ್ರಜ್ಞರು ಬರಬೇಕು. ಆ ಥರದಲ್ಲಿ ನಂಗೆ ತುಂಬ ಅದು ಯಾಕಂದರೆ ಅವಾಗ ಸಾಂಸ್ಕೃತಿಕ ಲೋಕ ಸಂಪತ್ಭರಿತವಾಗಿರ್ತದೆ ತುಂಬ. ಯಾಕಂದರೆ ನಿಮ್ಮ ಸಂಸ್ಕೃತಿ ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನೀವು ಹೇಳೋದಕ್ಕೆ ಮಾಡ್ತೀರಾ, ಅದನ್ನು ತೋರಿಸ್ತೀರಾ, ಅದನ್ನು ನಾನು ಹೌದು ನನ್ನ ಊರಿನ ಕಥೆ ಹೇಳಬೇಕು ಅನ್ನೋ ದಾವಂತ ಇರುತ್ತೆ. ಹಂಗಾಗಿ ನನಗೆ ಇದು ಹುನಗುಂದ ಬಿಜಾಪುರ, ಅದು ಧಾರವಾಡ, ಅದು ಹಂಗೆ ಪಕ್ಕಕ್ಕೆ ಬಂದರೆ ಅದು ಬೆಂಗಳೂರು, ಪಕ್ಕ ಬೆಂಗಳೂರು ಇದೆ. ಸಿರ್ಸಿ ಆಗೋಣ ನೋಡ ಮತ್ತೆ ನೋಡ ಸಿರ್ಸಿ ಬಂದರೆ ನನ್ನ ಕ್ಯಾಮ್ರಾಮನ್ ಬೇಕಂತ ನಾನು ವಿಶ್ವಜಿತ್ ಅವ್ರಿಗೆ. ಇವರಿಬ್ರು ಒಂಥರ ಹೆಂಗೆ ಅಂತಂದರೆ ಇವರು ಏನು ಹೇಳ್ಬೇಕು, ಗಂಡ ಹೆಂಡತಿ ಅಂತ ಹೇಳ್ಬೇಕಾ ಅಥವಾ ಇನ್ನೂ ಏನು ಹೇಳ್ಬೇಕು ಗೊತ್ತೇ ಆಗಲ್ಲ. ಅವ್ರು ಅಂತ ಸಣ್ಣದ ಅಡಿಕೆ ಮಾಡ್ಕೊಂಡು ಆಮೇಲೆ ನಾವು ಹಾಕೊಂಡಿದ್ದು ಗೊತ್ತಾಗೋದು. ಅವ್ರು ಹೆಗ್ಗೋಡ್ನವರು, ಸಾಗರದವರು. ನನಗೆ ಪದೇ ಸುಬ್ಬಣ್ಣ ಚೇವಿ ಸುಬ್ಬಣ್ಣವ್ರು ನೆನಪಾಗರು. ನಾನು ಹಾಕೊಂಡಿದ್ದಂತ ಗೊತ್ತಾಗ್ಬಾರ್ದು. ಬಟ್ ಅಂತ ಹೋಗ್ಬಿಟ್ಟು ಮತ್ತೆ ನಾವು ಮಾಡೋದು. ಯಾಕೆ ನಾನು ಅವ್ರದ್ದು ಅಂತ ನಾನು ಇಡೀ ಸಿನಿಮಾ ಆಕ್ಟ್ ಮಾಡ್ಬೇಕಾದ್ರೆ ನಾನು ಎಲ್ಲೂ ಲೈಟ್ನ ಫೀಲ್ ಮಾಡಲಿಲ್ಲ. ಯಾಕೆಂದ್ರೆ ನಿಮ್ದು ಹೋಗ್ತೀವಿ ಬಲ್ಪ್ ಹಾಕಿರ್ತೀರ, ಆ ಬಲ್ಪ್ ಒಂದಷ್ಟು ಯಾವ್ದನ ಮನೆಯಲ್ಲಿ ಇವು ಹೊಗೆ ಇರೋ ಮನೆಯಲ್ಲಿ ನೋಡಿ, ಅದು ಹೊಗೆ ಎದ್ದು ಆ ಬಲ್ಪ್ ಎಲ್ಲ ಒಂಥರ ಕಪ್ಪಾಗಿರ್ತದೆ. ಅಂದರೆ ಅವು ಹೊಗೆ ಕೂತ್ಕೊಂಡು ಅದಕ್ಕೊಂದು ಲೈಟು ಒಂದು ಸುಮ್ಮನೆ ಮಿಣಕ ಅಂತ ಲೈಟು, ಆ ಥರದ ಲೈಟ್ ನನಗೆ ಕೆಲವು ಒಂಥರ ಬುಡ್ಡಿ ದೀಪದ ಲೈಟ್ ನನಗೆ ಫೀಲ್ ಆಗಿದ್ದು. ನನಗೆ ಎಲ್ಲೂ ಟೈಮ್ ಪಾಪದು ಒಂದೊಂದ್ಸರಿ ಸರ್ 1 hour ರೆಸ್ಟ್ ಮಾಡಿಬಿಡಿ ಅಂತ. ನಾನು ರೆಸ್ಟ್ ಮಾಡಿಬಿಟ್ಟು ಸರಿ ಆಯಿತು ನಾವು ರೆಡಿ ಆಗಿಬಿಟ್ಟು ಬಂದರೆ ಏನು ಮಾಡಿದ್ರು ಲೈಟ್ ಇವರು ಅಂತ ನಾನು ಕೆಳಗೆ ಮೇಲೆ ನೋಡ್ಬಿಡ್ತೀನಿ, ಏನು ಮಾಡಿದ್ದಾರೆ ಲೈಟ್ ಇವರು ಅಂತ. ಅದೆಲ್ಲ ಸೋರ್ಸ್ ಲೈಟ್ನ ತೊಗೊಂಡಿರೋದು. ಅದು ರಾತ್ರಿ 10 ಗಂಟೆನೋ 11 ಗಂಟೆನೋ ಇಲ್ಲ ಬೆಳಗ್ಗೆ 10 ಗಂಟೆನೋ 11 ಗಂಟೆ ಸಾಯಂಕಾಲ ಹಿಂಗೆ ಆಗ್ತದೆ ಕಾಣಲಿ ಅಂತ ಮತ್ತೆ ತಿರ್ಗಾ ಬೆಳಗ್ಗೆ ಹಾಕೊಂಡು ಇದೆಲ್ಲ ನನಗೆ ಭಾಳ. ಯಾಕೆಂದರೆ ನಿಮ್ಗೆ ಆ ಥರದಲ್ಲಿ ಯಾಕಂದರೆ ಅವ್ರದ್ದೊಂದು ಪಾತ್ರ ಮಾಡ್ತಾರೆ ಅಂತಂದರೆ ಈಗ ಅದೊಂದು ಆ ಸೋರ್ಸ್ ಹುಡ್ಕೊಂಡು ಪಾತ್ರ ಮಾಡ್ತಾರೆ ಅಂದ್ರೆ ವಿಶ್ವಜಿತ್. ನಮ್ಮ ಕನ್ನಡದ ಪ್ರತಿಭೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ಅಂತಂದರೆ ವಿಶ್ವಜಿತ್ ಅವರೇ ಥ್ಯಾಂಕ್ ಯು ಭಾಳ ಖುಷಿ ಆಗುತ್ತೆ. ಸಂಗೀತಕ್ಕೊಂದು ಪಾತ್ರ ಮಾಡಿದ್ದಾರೆ, ಸಂಗೀತ ಮಯೂರ್ ಅವರು. ಆ ಸಾಂಗ್ ತುಂಬ ಚೆನ್ನಾಗಿದೆ. ಕಂಬಾರ ಸಾಂಗ್ ಒಂದು ಆಡಿದ್ದೀವಿ, ಅದನ್ನು ನೀವು ಒಪ್ಕೊಂಡಿದ್ದೀರಾ? ಅದು ನೀವೇ ಹೇಳಿದಿರಲ್ಲ ಹಾಂ, ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ. ಇದೆಲ್ಲದಕ್ಕೂ ಕಾರಣ ಸರ್ ನೀವಿಬ್ಬರೇ ಮಾತಾಪಿತ. ಹೌದು, ಯಾಕೆಂದರೆ ನನಗೆ ಹೊಸ ಪ್ರೊಡ್ಯೂಸರ್ ಕಥೆ ಫಸ್ಟ್ ಕೇಳಿದ ತಕ್ಷಣ ಆಮೇಲೆ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳನ್ನ ಯಾವುದೂ ತಪ್ಪದೆ ಬಿಡಲ್ಲ ಇವರು, ಎಲ್ಲವನ್ನೂ ನೋಡ್ಕೊಂಬಂದಿದ್ದಾರೆ. ಹಂಗೆ ಚೆನ್ನಾಗಿದೆ ಕಥೆ ಮಾಡೋಣ ಅಂತಂದ್ರೆ. ಹಿಂಗಾಗಿ ಇದಕ್ಕೆ ನಿಮ್ಗೆಲ್ಲರಿಗೂ ನಮಗೂ ಸೇರಿಸಿ ಒಂದು ಒಳ್ಳೆ ಪ್ರೋತ್ಸಾಹನ ನೀವು ಸಹಾನುಭೂತಿನ ಕೊಡಬೇಕು. ಇದಕ್ಕೆ ಪ್ರೋತ್ಸಾಹ ಅವಾಗಲೇ ಹೇಳಿದಾಗೆ ಇದು ಪ್ರವಾಹದ ರೀತಿಯಲ್ಲಿ ನಮಗೆ ಈ ಶ್ರೀರಂಗಪಟ್ಟಣದಲ್ಲಿ ಕಾಣುತ್ತಲ್ಲ ಕಾವೇರಿ ನದಿ, ಅದು ಬೇಡ ತಲಕಾವೇರಿ ಹುಟ್ಟುತ್ತಲ್ಲ ಆ ಕಾವೇರಿ ನದಿಯಿಂದ ಹಿಂಗೆ ಪಸರಿಸ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಮಗೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ಹಿಂಗೆ ದೊಡ್ಡ ಅದಾದ್ರೂ ನಿಮ್ಗೆ ಒಳ್ಳೇದು ಸರ್ ಆಗಲಿ ಅಂತ ಬಯಸ್ತೀನಿ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಈ ಶಾಖಾಹಾರಿ ನಿಜವಾಗ್ಲೂ ಬೇರೆ ಥರದ ಪ್ರಯತ್ನ ಈ ನಮ್ಮ ಚಿತ್ರಕ್ಕೆ ನಮಗೆ ಯೂಟ್ಯೂಬ್ನಲ್ಲಿ ಆಗ್ಬೋದು, ಬೇರೆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಾಕಷ್ಟು ನಮ್ಮ ಕಲಾವಿದರು ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಆಮೇಲಿಂದ ನಮ್ಮ ಸುದೀಪ್ ಸರ್ ನಮಗೆ ಇದನ್ನು ನೋಡಿದ ತಕ್ಷಣ ವಿಶ್ ಮಾಡಿ ಇದನ್ನು ಹೇಳಿದ್ರು. ಸರ್ ಸುದೀಪ್ ಸರ್ ನಿಮಗೆ ಅನಂತ ಧನ್ಯವಾದಗಳು ಸರ್. ತಂಡಕ್ಕೆ ಈ ಒಂದು ಹೊಸಬರ ತಂಡಕ್ಕೆ ನೀವು ವಿಶ್ ಮಾಡಿ ಅದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀರ. ಇವತ್ತು ಬಂದು ಸೂರ್ಯ ಆಗ್ಬೋದು, ಯೋಗರಾಜ್ ಭಟ್ರು ನಮ್ಗೆ ಇದಕ್ಕೆ ಟೈಟ್ಲ್ನ ನಮ್ಗೆ ಶಾಕಾರಿ ಟೈಟ್ಲ್ನ ನಮಗೆ ಯೋಗರಾಜ್ ಭಟ್ರು ಅವತ್ತು ತೋರಿಸಿದ್ರು. ತೋರಿದ ತಕ್ಷಣ ಯೋಗರಾಜ್ ಭಟ್ರು ಭಾಳ ಖುಷಿ ಪಟ್ಬಿಟ್ಟು